ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ನಿಮಗೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಹೇಳ್ಕೊಡ್ತಾ ಇದ್ದೀವಿ. ಆದ್ರೆ ಇದು ಒಂದ್ ದಿವಸಕ್ಕೆ ಮುಗಿಯಲ್ಲ. ಓಕೆ, ತುಂಬಾನೇ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಫೇಸ್ difficulty while changing from direct into indirect, because you have to know variety of things to change from direct into indirect. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿರ್ಬೇಕು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಕ್ಕೆ. ಹಾಗಾಗಿ ಬೇರೆ ತರ ಸಿಂಪಲ್ ಗ್ರಾಮರ್ ಯೂನಿಟ್ ತರ ಇರೋಲ್ಲ, ಸಾಕಷ್ಟು ತಿಳ್ಕೊಂಡ್ರೆ ಮಾತ್ರ ಮಾಡಕ್ ಬರುತ್ತೆ. ಅಂದ್ರೆ ಮೋಸ್ಟ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಕ್ ಬರುತ್ತೆ ಅಂದ್ರೆ ಅವನಿಗೆ ಸ್ವಲ್ಪ ಗ್ರಾಮರ್ ಗೊತ್ತಿದೆ ಅಂತ ಹೇಳಿ. ಈಗ ಡೈರೆಕ್ಟ್ ಸ್ಪೀಚ್ ಹೇಗಿರುತ್ತೆ ಅಂತ ನೋಡೋಣ. ಇದು ಡೈರೆಕ್ಟ್ ಸ್ಪೀಚ್ ಏನಂತಾರೆ, ಇದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತಾರೆ. ಡೈರೆಕ್ಟ್ ಸ್ಪೀಚ್ ಹೇಗಿರುತ್ತೆ? ಯು ಕ್ಯಾನ್ ಡಿವೈಡ್ ಟೂ ಪಾರ್ಟ್. ಒಂದು ರಿಪೋರ್ಟಿಂಗ್ ಸ್ಪೀಚ್, ಇನ್ನೊಂದು ರಿಪೋರ್ಟೆಡ್ ಸ್ಪೀಚ್. ಇದನ್ನ ರಿಪೋರ್ಟಿಂಗ್ ಸ್ಪೀಚ್ ಅಂತ ಹೇಳ್ತಾರೆ. ರಿಪೋರ್ಟಿಂಗ್ ಸ್ಪೀಚ್ ಅಂತ ಹೇಳ್ತಾರೆ. ಅಂಡ್ ದಿಸ್ ಒನ್ ಇಸ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾರೆ. ನಿಮ್ಗೆ ಸ್ವಲ್ಪ ಐಡಿಯಾ ಇರಲಿ ಅಂತ ಅಷ್ಟೇ. ಪ್ರತಿ ರಿಪೋರ್ಟಿಂಗ್, ರಿಪೋರ್ಟೆಡ್, ಇದರಲ್ಲಿ ಮೂರು ಭಾಗ ಮಾಡಬಹುದು. ನಿಮ್ಗೆ ಗೊತ್ತಿದೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, SVO ಅಂತ ಮಾಡಬಹುದು. ಇದು ಕೂಡ SVO ಅಂತ ಮಾಡಬಹುದು. ಇದು ಡೈರೆಕ್ಟ್ ಸ್ಪೀಚ್. ಇದರಲ್ಲಿ ಮೂರು ಭಾಗ ಮಾಡಬಹುದು. ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟಿಂಗ್ ಸ್ಪೀಚ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇದು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಓಕೆ, ಗೊತ್ತಾಯ್ತು. ಇನ್ನು ನೆಕ್ಸ್ಟ್, ಈ ರಿಪೋರ್ಟೆಡ್ ಡೈರೆಕ್ಟ್ ಸ್ಪೀಚ್ ಹೇಗಿರುತ್ತೆ ಅಂದ್ರೆ ಹೀಗೆ ಇರುತ್ತೆ. ಡೈರೆಕ್ಟ್ ಸ್ಪೀಚ್ ಹೇಗಿರುತ್ತೆ ಅಂತಂದ್ರೆ ಹೀಗಿರುತ್ತೆ. ಒಂದು ಯಾರು ಇವ್ರನ್ನ ಸ್ಪೀಕರ್ ಅಂತ ಹೇಳ್ತಾರೆ. ರಿಪೋರ್ಟಿಂಗ್ ಸ್ಪೀಚ್ ನ ಸ್ಪೀಕರ್, ಇವರು ಹೇಳ್ತಾರೆ, ಇವರು ಕೇಳಿಸ್ಕೊಳ್ತಾರೆ. So he is the listener, he is the speaker and it is the listener. ಇಲ್ಲಿ ಸ್ಪೀಕರ್ ರವಿ, ಕೇಳಿಸ್ಕೊಳ್ತಿರೋದು ಲತಾ. ಮತ್ತೆ ಇಲ್ಲಿ ಅವ್ರು ಹೇಳಿರುವಂತಹ ಸ್ಪೀಚ್ ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಎರಡು ಪಾರ್ಟ್ ಅಂತ ಹೇಳಿದೆ ನಾನು. ಇದು ರಿಪೋರ್ಟಿಂಗ್, ರಿಪೋರ್ಟೆಡ್. ಮತ್ತೆ ಇದರ ಮುಂದೆ ಸಾಮಾನ್ಯವಾಗಿ ಯೂಶುವಲ್ ಕಾಮ ಇರುತ್ತೆ. ರಿಪೋರ್ಟಿಂಗ್ ಸ್ಪೀಚ್ ನ ಮುಂದೆ ಕಾಮ ಇರುತ್ತೆ. ಸಾಮಾನ್ಯವಾಗಿ ರಿಪೋರ್ಟೆಡ್ ಸ್ಪೀಚ್ ಇನ್ವರ್ಟೆಡ್ ಕಾಮದಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, ರಿಪೋರ್ಟಿಂಗ್ ಸ್ಪೀಚ್ ನ ಮುಂದೆ ಕಾಮ ಇರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಏನಿದೆ ಅದರ ಇನ್ವರ್ಟೆಡ್ ಕಾಮ ಇರುತ್ತೆ. ಮತ್ತೆ ಅದನ್ನ ಫುಲ್ ಸ್ಟಾಪ್ ಸೆಂಟೆನ್ಸ್. ಮತ್ತೆ ಈ ಸೆಂಟೆನ್ಸ್ ಗಳು ವಿಶೇಷ ಏನು ಅಂದ್ರೆ, ಈ ಏನಿದೆ ಇದು, ಈ ಡೈರೆಕ್ಟ್ ಸ್ಪೀಚ್ ಏನಿದೆ ಇದು ಯಾವ ತರದಲ್ಲಿ ನಾವು ಇರ್ಬೋದು. ಡಿಫರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಒಂದು ಅಸರ್ಟಿವ್ ಇರ್ಬೋದು, ಇಂಟರ್ವೇಟಿವ್ ಎರಡು, ಯಾವುದು ಎಸ್ ಆರ್ ಕ್ವಶನ್, WH ಕ್ವಶನ್, ಇಂಪಿರೇಟಿವ್ ಸೆಂಟೆನ್ಸ್ ಇರ್ಬೋದು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇರ್ಬೋದು. ಸೊ ಆ ಸೆಂಟೆನ್ಸ್ ತಕ್ಕಂತೆ ನಾವ್ ಏನ್ ಮಾಡ್ತೀವಿ, ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ತಕ್ಕಂತ ರೂಲ್ಸ್ ಗಳಿದೆ. ಈಗ ಇದನ್ನ ಒಂದು ಮಾಡೋಣ. ಸಪೋಸ್ ಇದೊಂದು ಮಾಡೋಣ. ಮೊದಲನೇ ರೂಲ್ಸ್ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಬಳಸ್ತಾ ಇಲ್ಲ. ಸಿಂಪ್ಲಿ ಐ ಆಮ್ ಟೆಲಿಂಗ್ ಯು ವಾಟ್ ಆರ್ ದ ರೂಲ್ಸ್ ಟು ಬಿ ಫಾಲೋಡ್ ವೈಲ್ ಚೇಂಜಿಂಗ್ ಫ್ರಮ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಚೇಂಜ್ ಮಾಡೋದಕ್ಕೆ ಏನೇನು ರೂಲ್ಸ್ ಫಾಲೋ ಮಾಡಬೇಕು ಸರಿಯಾಗಿ ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಸೇ ಅನ್ನೋದು ವರ್ಬ್, ಸೇ ಅನ್ನೋದು ಪ್ರೆಸೆಂಟ್ ಅಲ್ವಾ, ಸೆಟ್ ಅನ್ನೋದು ಪಾಸ್ಟ್ ಟೆನ್ಸ್. ಸೊ ಸಾಮಾನ್ಯವಾಗಿ ರಿಪೋರ್ಟಿಂಗ್ ಸ್ಪೀಚ್ ಪಾಸ್ಟ್ ಟೆನ್ಸ್ ಇಲ್ಲಿದ್ರೆ, ರಿಪೋರ್ಟೆಡ್ ಸ್ಪೀಚ್ ಏನಾಗಿರುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕು. ಇದು ಪ್ರೆಸೆಂಟ್ ಅಲ್ಲಿ ಇದ್ರೆ ಇದನ್ನು ಪ್ರೆಸೆಂಟ್ ಅಲ್ಲೇ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ನಿಮಗೆಲ್ಲ ಸಾಮಾನ್ಯವಾಗಿ ಪಾಸ್ಟ್ ಟೆನ್ಸ್ ಅಲ್ಲೇ ಇರುತ್ತೆ ಇದು. ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರಬೇಕು, ಆಗ್ಬೇಕು. ಇದು ಪ್ರೆಸೆಂಟ್ ಅಲ್ಲಿ ಇದೆ, ಆಗ್ಬೇಕು. ಈಗ ಮೊದಲನೇ ರೂಲ್ಸ್ ನೋಡೋಣ. ನಾನೇನು ಅಂತಿದ್ದೀನಿ, ಮೊದಲನೇ ರೂಲ್ಸ್ ಮಕ್ಕಳೇ, ಮೊದಲನೇ ರೂಲ್ಸ್ ರಿಪೋರ್ಟಿಂಗ್ ಸ್ಪೀಚ್ ಹೇಗಿದೆಯೋ ಹಾಗೆ ಬರ್ಕೋಬೇಕು. ರೈಟ್ ದ ರಿಪೋರ್ಟಿಂಗ್ ಸ್ಪೀಚ್ ಆಸ್ ಇಟ್ ಈಸ್. ಸರಿ, ಬರ್ಕೊಳ್ತೀವಿ ಸರ್. ರವಿ ಸೆಡ್ ಟು ಲತಾ. ಓಕೆ, ಒಂದಾಯ್ತು ಸರ್. ಹೇಗಿದೆಯೋ ಹಾಗೆ ಬರ್ಕೋಬೇಕು. ನೆಕ್ಸ್ಟ್, ರಿಮೂವ್ ಕಾಮ. ಕಾಮನ ತೆಗೆದಿದ್ದೀರಿ. ಸೊ ಎರಡು ರೂಲ್ಸ್ ಆಯ್ತು. ಮೂರನೇ ರೂಲ್ಸ್ ರಿಮೂವ್ ಇನ್ವರ್ಟೆಡ್ ಕಾಮ. ಸರ್ ಅದು ತೆಗೆದುಬಿಟ್ಟಿದ್ದೀನಿ ಸರ್, ತೆಗಿತಾ ಇದ್ದೀನಿ. ಅದು ಮೂರನೇದು. ಒಂದ್ ಸೆಕೆಂಡ್ ನೋಡಿ. ರೈಟ್ ದ ರಿಪೋರ್ಟಿಂಗ್ ಸ್ಪೀಚ್ ಆಸ್ ಇಟ್ ಈಸ್. ಓಕೆ. ಸೆಕೆಂಡ್ ರೂಲ್ಸ್ ರಿಮೂವ್ ಕಾಮ, ರಿಮೂವ್ಡ್. ಓಕೆ. ಥರ್ಡ್ ರಿಮೂವ್ ಇನ್ವರ್ಟೆಡ್ ಕಾಮ, ದಟ್ ಈಸ್ ಆಲ್ಸೋ ರಿಮೂವ್ಡ್. ಅದು ಆಯ್ತು.
ನೆಕ್ಸ್ಟ್ ಫೋರ್ತ್ ಚೇಂಜ್ ಪ್ರೊನೌನ್ಸ್. ಏನೇಳಿ ಚೇಂಜ್ ಪ್ರೊನೌನ್ಸ್. ಈಗ ರವಿ ಹೇಳಿದ್ದು ಲತನ್ಗೆ. ನಾನು ಅಂದ್ರೆ ಉದಾಹರಣೆ, ನಾನು ನಿಮ್ ಹಾಗೆ ಸ್ಟೂಡೆಂಟ್, ಸರಿ, ರವಿ ಇಲ್ಲಿದ್ದಾರೆ, ಲತಾ ಅಲ್ಲಿದ್ದಾರೆ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ಯಾರು? ರವಿ ತಾನೆ. ಅಂದ್ರೆ ಈ ಪ್ರನೌನ್ ಆಗಿರೋದ್ರಿಂದ ರವಿ ಬದಲಿಗೆ ಏನಾಗುತ್ತೆ? ಹೀಗೆ ಆಗತ್ತೆ. ಹಾಗಾಗಿ ಈ ಯಾಕಾಯ್ತು? ಯಾಕೆಂದ್ರೆ ರವಿ ಮಾತಾಡ್ತಿರೋದು, ನಾನಲ್ಲ. ಥರ್ಡ್ ಪರ್ಸನ್ ಆಗಿ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅಂದ್ರೆ ಮಾತಾಡ್ತಿರೋದು ಯಾರು? ರವಿ. ರವಿ ಇದ್ರೆ ಡಿ ಆಯ್ತು. ಆಯ್ತು, ನಿಮ್ ಪಿಕ್ಚರ್ ಬರಿತಾ ಇದ್ದೀನಿ ಅಂತ ರವಿ ಹೇಳಿದ್ದು ಲತನ್ಗೆ. ಸಪೋಸ್ ನಾನು ನಿಮ್ ಹಾಗೆ ಸ್ಟೂಡೆಂಟ್ ಅನ್ಕೊಳ್ಳಿ, ಒಬ್ಬ ಥರ್ಡ್ ಪರ್ಸನ್ ಆಗಿ ಏನ್ ರಿಪೋರ್ಟ್ ಮಾಡ್ತೀನಿ? ರವಿ ಹೇಳಿದ ಲತನ್ಗೆ ಏನಂತ? ನಾನು ಅಂದ್ರೆ ರವಿ. ನಿನ್ ಪಿಕ್ಚರ್ ಡ್ರಾ. ನಿನ್ನ ಅಂದ್ರೆ ಯಾರ? ಲತಾಳ. ನಿನ್ನ ಅಂದ್ರೆ ಲತಾಳ. ಈ ಲತಾಳ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾನು ಆಲ್ರೆಡಿ ನಿಮ್ಗೆ ಕೇಸಲ್ಲಿ ಮಾಡಿಸಿದ್ದೀನಿ. ನಿನ್ನ ಅಂದ್ರೆ ಅವಳ ಆಗ್ಬೇಕು. ಅವಳ ಅನ್ನತ್ತೆ ಇಂಗ್ಲಿಷ್ ನಲ್ಲಿ ಆಗುತ್ತೆ. ಸೊ ಪ್ರನೌನ್ ಅನ್ನ ಚೇಂಜ್ ಮಾಡಿದ್ದೀನಿ. 4ನೇದು ಪ್ರನೌನ್ ಚೇಂಜ್ ಮಾಡಿದ್ದೀನಿ. ಇನ್ನು 5ನೇದು ಟೆನ್ಸ್ ಅನ್ನ ಚೇಂಜ್ ಮಾಡೋದು. ಆಕ್ಚುಲಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಐ ಆಮ್ ಅನ್ನೋದು ಪ್ರೆಸೆಂಟ್, ಇಂಗ್ ಅನ್ನೋದು ಕಂಟಿನ್ಯೂಸ್. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇದನ್ನ ಸಿಂಪಲ್ ಆಗಿ ಪ್ರೆಸೆಂಟ್ ಇರೋದು ಪಾಸ್ಟ್ ಅಂದ್ರೆ ಆಮ್ ಗೆ ಪಾಸ್ಟ್ ಟೆನ್ಸ್ ವಾಸ್. ಆಕ್ಚುಲಿ ಇದಕ್ಕೆ ಸೂಟೇಬಲ್ ನೋಡ್ಬೇಕು, ಇದಕ್ಕೆ ಸೂಟೇಬಲ್ ಅಲ್ಲ. ಇದಕ್ಕೂ ಹಾಗೆ ಆಗುತ್ತೆ, ಅದಕ್ಕೂ ಆಗಿರೋದ್ರಿಂದ ಹಿ ವಾಸ್ ಡ್ರಾಯಿಂಗ್. ಯುವರ್ ಪಿಕ್ಚರ್ ಅನ್ನೋದು ಹರ್ ಪಿಕ್ಚರ್. ಓಕೆ, ಅರ್ಥ ಆಗ್ತಿದೆಯಾ? ಇಲ್ಲ ಇನ್ನೊಂದು ಬೇಕಾದ್ರೆ ಮಾಡ್ತೇನೆ. ಒಂದ್ಸಲ ನೋಡೋಣ. ಮೊದಲನೇ ರೂಲ್ಸ್ ಏನು? ರಿಪೋರ್ಟಿಂಗ್ ಸ್ಪೀಚ್ ಹೇಗಿದೆಯೋ ಹಾಗೆ ಬರ್ಕೋಬೇಕು. ಆಗಿದೆ ಸರ್. ರವಿ said it to ಲತಾ. ರಿಪೋರ್ಟಿಂಗ್ ಸ್ಪೀಚ್ ಹೇಗಿದೆಯೋ ಹಾಗೆ ಬರ್ಕೋಬೇಕು. 2ನೇ ರೂಲ್ಸ್ ಕಾಮಾ ತೆಗಿಬೇಕು. 3ನೇ ರೂಲ್ಸ್ ಇನ್ವರ್ಟೆಡ್ ಕಾಮಾ ತೆಗಿಬೇಕು. 3 ಆಯ್ತಾ? ನೆಕ್ಸ್ಟ್, ಸಾರಿ ನಾನು ಹೇಳೋದು ಬರ್ತಾ ಇವಾಗಲೇ, ಇವೆರಡಕ್ಕೂ ಜಾಯಿನ್ ಮಾಡಕ್ಕೆ ದಟ್ ಅನ್ನೋ ಕಂಜಂಕ್ಷನ್ ಹಾಕ್ಬೇಕು. ಸಾರಿ, ಏನೇಳಿ ಜಾಯಿನ್ ಮಾಡೋಕೆ ದಟ್ ಅನ್ನೋ ಕಂಜಂಕ್ಷನ್ ಹಾಕ್ಬೇಕು. ನಾನು ಬರ್ಬಿಟ್ಟೆ, ಸಾರಿ, ದಟ್. ಯಾಕೆಂದ್ರೆ ಇದಕ್ಕೂ ಜಾಯಿನ್ ಮಾಡೋಕೆ ದಟ್ ಅನ್ನೋ ಕಂಜಂಕ್ಷನ್ ಹಾಕ್ಬೇಕು. 4. 5ನೇದು ಪ್ರನೌನ್ ಚೇಂಜ್ ಮಾಡ್ಬೇಕು. ನಾನು ಅವಾಗಲೇ ಹೇಳಿದೆ ನಿಮ್ಗೆ ಪ್ರನೌನ್ ಏನು ಅಂತ. ನಾನು ಅಂದ್ರೆ ಇಲ್ಲಿ ರವಿ ಮಾತಾಡ್ತಿರೋದು, ನಾನು ಕೇಳಿಸ್ಕೊಳ್ತೀನಿ. ನಾನು ಅಂದ್ರೆ ಯಾರಲ್ಲಿ? ರವಿ. ಐ ಅನ್ನೋದು ರವಿ ಆಗುತ್ತೆ. ನಿನ್ ಪಿಕ್ಚರ್ ಬರೀತಾ ಇದೀನಿ ಅಂತ ರವಿ ಹೇಳ್ತಾ ಇದ್ದಾರೆ. ನಿನ್ನ ಅಂದ್ರೆ ಯಾರ? ಆವಾಳ, ಲತಾಳ. ಸೊ ಹಾಗಾಗಿ ಅದು ಆಗುತ್ತೆ. ಸೊ ಹಾಗಾಗಿ ಪ್ರನೌನ್ ಚೇಂಜ್ ಮಾಡಿದೀನಿ. ನೆಕ್ಸ್ಟ್ 5 ಆಯ್ತಲ್ಲ ಪ್ರನೌನ್ ಚೇಂಜ್ ಮಾಡಿದ್ದು. 6 ಟೆನ್ಸ್ ಚೇಂಜ್ ಮಾಡ್ತಿದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಐ ಅಂದ್ರೆ ಹಿ, ಆಮ್ ಇದ್ದಿದ್ದು ವಾಸ್ ಆಯ್ತು. ಡ್ರಾಯಿಂಗ್ ಯುವರ್ ಪಿಕ್ಚರ್ ಅಂದ್ರೆ ಹರ್ ಪಿಕ್ಚರ್ ಆಗತ್ತೆ. ಫುಲ್ ಸ್ಟಾಪ್ ಇಡ್ತೀನಿ. ಇಲ್ಲಿಗೆ ಒಂದು ಅಸರ್ಟಿವ್ ಸೆಂಟೆನ್ಸ್ ಪ್ಯಾಟರ್ನ್ ನಲ್ಲಿ ಇಲ್ಲೋದಿದೆ. ಇನ್ನೊಂದು ಎಕ್ಸಾಂಪಲ್ ಡೈರೆಕ್ಟ್ ಸ್ಪೀಚ್ ಹೇಗಿರುತ್ತೆ ಅಂತ ನಾನು ಹೇಳಿದ್ದೀನಿ. ಇದು ರಿಪೋರ್ಟಿಂಗ್ ಸ್ಪೀಚ್, ಹೌದಾ? ಇದು ರಿಪೋರ್ಟೆಡ್. ಇಲ್ಲಿ ನೋಡಿ, ಮೊದಲನೇ ರೂಲ್ಸ್ ಚೇಂಜ್ ಮಾಡಕ್ ಹೇಳಿದ್ದೀನಿ. ವಾಟ್ ಆರ್ ದ ರೂಲ್ಸ್ ಟು ಬಿ ಫಾಲೋಡ್ ವೈಲ್ ಚೇಂಜಿಂಗ್ ಫ್ರಮ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಈಗ ಇಂಡೈರೆಕ್ಟ್ ಮಾಡ್ಬೇಕಾದ್ರೆ ಏನೇ ರೂಲ್ಸ್ ಫಾಲೋ ಮಾಡಬೇಕು ನೋಡೋಣ. ಮೊದಲನೇ ರೈಟ್ ರಿಪೋರ್ಟಿಂಗ್ ಸ್ಪೀಚ್ ಆಸ್ ಇಟ್ ಈಸ್. ಹೇಗಿದೆಯೋ ರಿಪೋರ್ಟಿಂಗ್ ಸ್ಪೀಚ್ ಹಾಗೆ ಬರಿಬೇಕು. ಬರಿತಾ ಇದ್ದೀನಿ. ಐ ಆಮ್ ರೈಟಿಂಗ್. ಚಿಲ್ಡ್ರನ್ said it to the teacher. ಆಯ್ತು. ಓಕೆ, 2ನೇ ರೂಲ್ಸ್ ರಿಮೂವ್ ಕಾಮ. ಎಲ್ಲಿದೆ? ರಿಮೂವ್ ಕಾಮ. ಇದನ್ನ ತೆಗೆದ್ಬಿಡ್ತೀನಿ ನಾನು. ಏನೇಳಿ ತೆಗೆದಿದ್ದೀನಿ. ಓಕೆ, ರಿಮೂವ್ ಇನ್ವರ್ಟೆಡ್ ಕಾಮ ಅದನ್ನು ತೆಗೆದಿದ್ದೀನಿ. ನೋಡಿ, ಇನ್ವರ್ಟೆಡ್ ಕಾಮ ಇಲ್ಲ, ಬರೆಯಲ್ಲ. ನೆಕ್ಸ್ಟ್ 4ನೇದು ಆಡ್ ಕಂಜಂಕ್ಷನ್ ದಟ್. ಈ ರಿಪೋರ್ಟಿಂಗ್ ರಿಪೋರ್ಟೆಡ್ ಎರಡು ಜಾಯಿನ್ ಮಾಡೋದಕ್ಕೆ ಕಂಜಂಕ್ಷನ್ ದಟ್ ಹಾಕಬೇಕು. ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಚೇಂಜ್ ಪ್ರನೌನ್. ಇದು ಇಂಪಾರ್ಟೆಂಟ್. ಓಕೆ, ಚಿಲ್ಡ್ರನ್ ಹೇಳಿದ್ರು ಟೀಚರ್ಗೆ, ಮೇಡಮ್ ವಿ ಸೆಲೆಬ್ರೇಟ್ ಯುವರ್. ನಾವು ಅಂದ್ರೆ ಯಾರು? ನಾವು ಅಂದ್ರೆ ನಾವಲ್ಲ. ಮಕ್ಕಳು 10 ಜನ ಮಕ್ಕಳು ಟೀಚರ್ ಹೇಳಿದ್ರು ನಾವು ಅಂದ್ರೆ ಯಾರು? ಮಕ್ಕಳು, ಚಿಲ್ಡ್ರನ್ ಬದಲಿಗೆ ಪ್ರನೌನ್ ಏನು? ವೀದಿದ್ ಏನಾಯ್ತು? ಆಯ್ತು. ಸಾರಿ, ವೀದಿದ್ ಏನಾಯ್ತು? ಆಯ್ತು. ನಿಮ್ಮ ಬರ್ತ್ಡೇ ಅಂದ್ರೆ ಯಾರು? ನಿಮ್ಮ ಬರ್ತ್ಡೇ ಮೇಡಮ್. ನಿಮ್ಮ ಬರ್ತ್ಡೇ. ನಿಮ್ಮ ಅಂದ್ರೆ ಮೇಡಮ್ದು.
ಮೇಡಮ್ ನಿಮ್ ಬರ್ತಡೆ ಅಂದ್ರೆ ಯಾರು ಬರ್ತಡೆ? ನಿಮ್ದ ನಂದ? ನಿಮ್ದು ಅಲ್ಲ ಮೇಡಮ್, ನಿಮ್ದು. ನಿಮ್ದು ಅಂದ್ರೆ ಮೇಡಮ್ದು, ಅವಳದು. ಅವ್ರದ್ದು ಅಂತ ಇಂಗ್ಲಿಷ್ ನಲ್ಲಿ. ಸೊ ಇಲ್ಲಿ ವಿ ಅನ್ನೋದು ದೇ ಆಯ್ತು, ಯುವರ್ ಅನ್ನೋದು ಹರ್ ಆಯ್ತು. ಸೊ ಪ್ರೆಸೆಂಟ್ ಸಿಂಪಲ್ ನ ಪಾಸ್ಟ್ ಸಿಂಪಲ್. ಸೆಲೆಬ್ರೇಟ್ ಇದ್ದು ಪಾಸ್ ಮಾಡಿ ಅಂದ್ರೆ ಸೆಲೆಬ್ರೇಟೆಡ್. ಹಾಗಾಗಿ ವಿ ಅನ್ನೋದು ದೇ ಆಯ್ತು, ಸೆಲೆಬ್ರೇಟ್ ಅನ್ನೋದು ಏನಾಯ್ತು? ಸೆಲೆಬ್ರೇಟೆಡ್. ಈಗ ಇಲ್ಲಿ ಪ್ರನೌನ್ ಟೆನ್ಸ್ ಚೇಂಜ್ ಮಾಡ್ತೀನಿ. ಪ್ರನೌನ್ ಚೇಂಜ್ ಮಾಡಿ ಆಯ್ತು. ಟೆನ್ಸ್ ಅಂದ್ರೆ ಏನಿಲ್ಲ, ವರ್ಬ್ ಇದ್ದು ಪಾಸ್ ಮಾಡಬೇಕು. ಸೆಲೆಬ್ರೇಟ್ ಇದ್ದು ಸೆಲೆಬ್ರೇಟ್, ಹರ್ ಬರ್ತ್ಡೇ, ಹರ್ ಬರ್ತ್ಡೇ. ಸೊ ನಾನು ಹೇಳಿದ ಎಲ್ಲ ರೂಲ್ಸ್ ಇಟ್ ಅಪ್ಲೈಸ್ ಟು ಪ್ರೆಸೆಂಟ್, ಅಪ್ಲೈಸ್ ಟು ಅಸರ್ಟಿವ್ ಸೆಂಟೆನ್ಸ್. ಸೆಂಟೆನ್ಸ್ ಅಲ್ಲಿ 4 ಭಾಗ ಇದೆ. ಅಸರ್ಟಿವ್, ಇಂಟ್ರೋಗೇಟಿವ್, ಇಂಪೇರೇಟಿವ್, ಎಕ್ಸ್ಕ್ಲಮೇಟರಿ ಇದೆ. ಅದೆಷ್ಟು ಕೂಡ ಬೇರೆ ಬೇರೆ ಸೆಂಟೆನ್ಸ್ ಗೆ ಬೇರೆ ಬೇರೆ ರೂಲ್ಸ್. ನಾನು ಹೇಳ್ತಾ ಇರೋದು ಅಸರ್ಟಿವ್ ಗೆ. ಮುಂದಿನ ದಿನಗಳಲ್ಲಿ ಅದು ನೋಡೋಣ. ಓಕೆ, ಬರ್ಕೊಳ್ಳಿ. ಬರೀ ಸುಮ್ಮನೆ ಅಷ್ಟೇ ಅಲ್ಲ, ಸಾಕಷ್ಟು ಚೇಂಜಸ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿದೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಡೈರೆಕ್ಟ್ ಸ್ಪೀಚ್ ಅಲ್ಲಿ ದಿಸ್ ಅನ್ನೋದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಚೇಂಜ್ ಮಾಡಿದಾಗ ದಟ್ ಅಂತ ಆಗುತ್ತೆ. ದಿಸ್ ಅಂದ್ರೆ ಇದು, ದಟ್ ಅಂದ್ರೆ ಅದು. ದೀಸ್ ಅನ್ನೋದು ಚೇಂಜ್ ಮಾಡಿದಾಗ ಏನಾಗುತ್ತೆ? ಇವು ಅನ್ನೋದು ಅವು ಅಂತ ಚೇಂಜ್ ಆಗುತ್ತೆ. ದೀಸ್ ಅನ್ನೋದು ದೋಸ್ ಆಗಿರುತ್ತೆ. ಹಿಯರ್ ಅಂದ್ರೆ ಇಲ್ಲಿ ಚೇಂಜ್ ಮಾಡಿದಾಗ ದೇರ್ ಅಂತ ಆಗುತ್ತೆ. ದಿಸ್ ದಟ್, ದಿಸ್ ಇದ್ದು ದಟ್ ಆಗುತ್ತೆ, ದೀಸ್ ಇದ್ದು ದೋಸ್ ಆಗುತ್ತೆ, ಹಿಯರ್ ದೇರ್ ಆಗುತ್ತೆ. ದಸ್ ಅಂದ್ರೆ ಹೀಗೆ, ಹಾಗೆ ದಸ್ ಅಂದ್ರೆ ಸೋ ಆಗುತ್ತೆ. ಎಗೋ ಅನ್ನೋದು ಹಿಂದೆ ಅಂತ ಇದ್ರೆ ಬಿಫೋರ್ ಅಂತ ಆಗುತ್ತೆ. ಇಷ್ಟೇ ಅಲ್ಲ, ಟುಡೇ ಅನ್ನೋದು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕೊಟ್ಟಾಗ ಟುಡೇ ಅನ್ನೋದು ದಟ್ ಡೇ ಅಂತ ಆಗುತ್ತೆ. ಯಸ್ಟರ್ಡೇ ಅನ್ನೋದು ಚೇಂಜ್ ಮಾಡಿದ್ರೆ ದ ಪ್ರೀವಿಯಸ್ ಡೇ ಏನಾಗುತ್ತೆ? ದಿ ಪ್ರೀವಿಯಸ್ ಡೇ. ನಿಮ್ ಕಾಲೇಜ್ಗಳಲ್ಲಿ ಎಲ್ಲ ಹೇಳ್ತಾರೆ ಪ್ರೀವಿಯಸ್ ಡೇ ಅಂದ್ರೆ ಹಿಂದಿನ ದಿನ. ಆರ್ ದಿ ಫಾಲೋಯಿಂಗ್ ಡೇ ಅಂತಾನು ಬರೀತಾರೆ. ಏನ್ ಹೇಳ್ತಾರೆ? ದಿ ಫಾಲೋಯಿಂಗ್ ಡೇ ಅಂತಾನು ಬರೀತಾರೆ. ಹಾಗೆ ಯಸ್ಟರ್ಡೇ, ಟುಡೇ, ಟುಮಾರೋ ಅಂದ್ರೆ ಏನಾಗುತ್ತೆ? ಟುಮಾರೋ, ದಿ ನೆಕ್ಸ್ಟ್ ಡೇ, ಸಾರಿ ಪ್ರೀವಿಯಸ್ ಡೇ, ದ ನೆಕ್ಸ್ಟ್ ಡೇ, ದಿ ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಲಾಸ್ಟ್ ವೀಕ್ ಅನ್ನೋದು ಚೇಂಜ್ ಮಾಡಿದ್ರೆ ದಿ ಪ್ರೀವಿಯಸ್ ವೀಕ್ ಅಂತ ಆಗುತ್ತೆ. ಇವೆಲ್ಲ ಆಗ್ತವೆ. ಪ್ರೀವಿಯಸ್ ವೀಕ್ ಇನ್ನೊಂದು ಹೇಳ್ತಾ ಇದ್ದೀನಿ. ದಿಸ್ ಅಂದ್ರೆ ಇದು, ಚೇಂಜ್ ಮಾಡಿದ್ರೆ ಅದು ಅಂತ ಆಗುತ್ತೆ. ದೀಸ್ ಅಂದ್ರೆ ಇವು, ಚೇಂಜ್ ಮಾಡಿದ್ರೆ ದೋಸ್ ಆಗುತ್ತೆ. ಹಿಯರ್ ಅಂದ್ರೆ ಇಲ್ಲಿ, ಚೇಂಜ್ ಮಾಡಿದಾಗ ಅಲ್ಲಿ ಬೇರೆ ಆಗುತ್ತೆ. ದಸ್ ಅಂದ್ರೆ ಹೀಗೆ, ಸೋ ಅಂದ್ರೆ ಹಾಗೆ, ಎಗೋ ಅಂದ್ರೆ ಹಿಂದೆ, ಬಿಫೋರ್ ಅಂದ್ರೆ ಮುಂದೆ. ಟುಡೇ ಅನ್ನೋದು ಇವತ್ತು, ದಟ್ ಡೇ ಅಂದ್ರೆ ಅವತ್ತು, ಯಸ್ಟರ್ಡೇ ಅಂದ್ರೆ ನೆನ್ನೆ, ಪ್ರೀವಿಯಸ್ ಡೇ ಅಂದ್ರೆ ಹಿಂದಿನ ದಿನ ಅಥವಾ ದ ಫಾಲೋಯಿಂಗ್ ಡೇ ಅಂತ. ಟುಮಾರೋ ಅನ್ನೋದು ನಾಳೆ ಅಂತಿದ್ರೆ ದ ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಏನಾಗುತ್ತೆ? ದ ನೆಕ್ಸ್ಟ್ ಡೇ ಆಗುತ್ತೆ. ಇದು ಲಾಸ್ಟ್ ವೀಕ್ ಅನ್ನೋದು, ಕಳೆದ ವಾರ ಅನ್ನೋದು ದ ಪ್ರೀವಿಯಸ್ ವೀಕ್ ಅಂತ ಆಗುತ್ತೆ. ಹೀಗೆ ಚೇಂಜ್ ಮಾಡ್ಬೇಕಾದ್ರೆ ಈಗ ಬರೆಯುತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ತಗೋಣ. ಉದಾಹರಣೆಗೆ ದ ಟೀಚರ್ said to Uma, I meet you tomorrow. ಹೇಳ್ಕೊಡ್ತೀರಾ ಹೇಗೆ ಅಂತ? Yes. The teacher said to Uma, I meet you tomorrow. ಅಲ್ಲಿಗೆ ಹೇಗಿದೆ ಹಾಗೆ ಬರ್ಕೋಬೇಕು. The teacher said to Uma. ಆಮೇಲೆ ಏನ್ ಮಾಡ್ಬೇಕು? ಈಗ ಕಾಮ ತೆಗೆದಿದ್ದೀನಿ, ಇನ್ವರ್ಟೆಡ್ ಕಾಮ ತೆಗೆದಿದ್ದೀನಿ, ಎರಡು ಜಾಯಿನ್ ಮಾಡೋಕೆ ದಟ್ ಹಾಕ್ಬೇಕು. ಓಕೆ. ಆಮೇಲೆ ಪ್ರನೌನ್ ಚೇಂಜ್ ಮಾಡ್ಬೇಕು. ಐ ಅಂದ್ರೆ ಯಾರಿಲ್ಲಿ? ನಾನು ಅಂದ್ರೆ ಯಾರು? ಟೀಚರ್. ಈ ನಾನು ಅಂದ್ರೆ ಪ್ರನೌನ್. ಐ ಮೀಟ್ ಯು, ನಿನ್ನನ್ನ ಅಂದ್ರೆ ಯಾರನ್ನ? ನಿನ್ನನ್ನ ಅಂದ್ರೆ ಅವಳನ್ನ. ಇದನ್ನ ಕ್ಲೀನ್ ಆಗಿ ಗೊತ್ತಾಗ್ತಿಲ್ಲ ಅಂದ್ರೆ ಕೇಸ್ ಮಾಡಿದೀನಿ, ಸರಿಯಾಗಿ ನೋಡ್ಕೊಳ್ಳಿ. ನಿನ್ನನ್ನ ಅಂದ್ರೆ ಅವಳನ್ನ. ಸರಿ ಆಯ್ತು. ಪ್ರನೌನ್ ಆಮೇಲೆ ಚೇಂಜ್ ಮಾಡೋಣ. ಐ ಅಂದ್ರೆ ಹಿ ಆಯ್ತು. ಇನ್ನ ಎಸ್, ಐ ಅಂದ್ರೆ ಹಿ ಆಯ್ತು. ಮೀಟ್ ಗೆ ಪಾಸ್ಟ್ ಟೆನ್ಸ್ ಸಿಂಪಲ್, ಮೀಟ್ ಗೆ ಪಾಸ್ಟ್ ಟೆನ್ಸ್ ಮೆಟ್. ಸೊ ಪ್ರೆಸೆಂಟ್ ಸಿಂಪಲ್ ಇದೆ, ಚೇಂಜ್ ಮಾಡಿದ್ರೆ ಪಾಸ್ಟ್ ಸಿಂಪಲ್ ಆಗುತ್ತೆ. ಐ ಮೆಟ್. ಯು ಅಂದ್ರೆ ಹರ್. ಟುಮಾರೋ ಅಂದ್ರೆ ಈಗಿನ ಹೇಳಿದ್ರೆ ಟುಮಾರೋ ಅನ್ನೋದು ಏನಾಗುತ್ತೆ?
ನೆಕ್ಸ್ಟ್ ಡೇ ಆಗುತ್ತೆ. ಹಾಗಾಗಿ ಇಲ್ಲಿ ದಿ ನೆಕ್ಸ್ಟ್ ಡೇ ಈಗ